ಬೆಂಗಳೂರಿನಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆಯ ರಿಯಾಲಿಟಿ ಚೆಕ್ ಅನ್ನ ನಮ್ಮ ಸ್ಪೀಡ್ ಪ್ಲಸ್ ಕರ್ನಾಟಕ ಸುದ್ದಿವಾಹಿನಿ ಮಾಡ್ತಾ ಇದೆ. 15 ದಿವಸಕ್ಕೆ ಒಂದ್ಸತಿ ನೀರು ಬಿಡ್ತಾರೆ, ಅದರಲ್ಲಿ 4-5 ಬಿಂದಿಗೆ ಅಷ್ಟು ಬರುತ್ತೆ. ತುಂಬ ಕಷ್ಟ ಆಗಿದೆ. ಯಾವ ಪಕ್ಷದವ್ರು ಬಂದರೂ ಪರವಾಗಿಲ್ಲ, ನಮಗೆ ನೀರಿಂದ ತೊಂದರೆ ಹೋಗ್ಬೇಕಷ್ಟೇ. ಶಾಸಕರ ಗಮನಕ್ಕೆ, ಪಂಚಾಯತಿ ಮೆಂಬರ್ ಗಮನಕ್ಕೆ ಎಲ್ಲ ತಂದಿದ್ದೀವಿ. ಇಲ್ಲಿ ಬಂದು 10 ವರ್ಷ ಆಗಿದೆ. ಇದುವರೆಗೂ ಒಂದು ದಿವಸ ನಾವು MLA ಲೇಔಟಲ್ಲಿ ನೋಡಿಲ್ಲ ಸರ್. ವೋಟ್ ಮಾತ್ರ ಹಾಕ್ಸ್ಕೊಳ್ತಾರೆ. ತುಂಬ ತೊಂದರೆ ಅನುಭವಿಸ್ತಾ ಇರೋರು ಜನಗಳಿಲ್ಲಿ. ಸರ್ಕಾರದವರೇನು ಗೆದ್ರು ಎಲ್ಲೋ ಆರಾಮಾಗಿ ಇರೋ ನೀರೆಲ್ಲ ಕಾವೇರಿ ನೀರು. ಬೆಂಗಳೂರು ಜನನೂ ತುಂಬ ಕಷ್ಟಪಡ್ತಿದ್ದಾರೆ. ಇದೇ ಥರ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ನಾವು ಯಾರು ವೋಟ್ ಹಾಕಬೇಕು, ಯಾಕೆ ವೋಟ್ ಹಾಕಬೇಕು ಅಂತ ಕೇಳಬೇಕಾಗುತ್ತೆ. ಗೆದ್ಕೊಳ್ತಾರೆ ಅವ್ರುಗಳು, ಅವ್ರ ಮಕ್ಳುಗಳು, ಅವ್ರ ವಂಶ ಪಾರಂಪರ್ಯವಾಗಿ ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ. ಬಡವರು ನಾವು ಕಷ್ಟಪಡೋರು ಕಷ್ಟಪಡ್ತಾನೆ ಇರ್ತೀವಿ. ಎಲ್ಲ ರೈಟಿಂಗಲ್ಲೆಲ್ಲ ಕೊಟ್ಟು ಪ್ರತಿಯೊಂದು ಮೆಂಬರ್ಗಳಿಗೂ 3 ಅವರ್ ಒಬ್ಬೊಬ್ರು ಮನೆ ಹತ್ರ ನಿಂತಿದ್ದು ಬಂದಿದ್ದೀವಿ. ಇನ್ನೂ ಅದು ಸಮಸ್ಯೆ ಬಗೆಹರಿದಿಲ್ಲ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಹುಶಃ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು 108 ಸಮಸ್ಯೆಗಳಿರ್ಬೋದು. ಆದರೆ ಬೆಂಗಳೂರಿನಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆಯ ರಿಯಾಲಿಟಿ ಚೆಕ್ ಅನ್ನ ನಮ್ಮ ಸ್ಪೀಡ್ ಪ್ಲಸ್ ಕರ್ನಾಟಕ ಸುದ್ದಿವಾಹಿನಿ ಮಾಡ್ತಾ ಇದೆ. ಆ ಮನೆಗಳಿಗೆ ಹೋಗೋಣ, ಆ ಮಹಿಳೆಗಳನ್ನ ಮಾತಾಡ್ಸೋಣ. ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ, ನೀರು ಇಲ್ಲದೆ ಕಾರಣದಿಂದಾಗಿ ಏನೇನು ಸಮಸ್ಯೆಗಳು ಆಗ್ತಾ ಇದ್ದಾವೆ, ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನಂತಾರೆ, ಏನು ಕತೆ, ಬನ್ನಿ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಒಂದಿಲ್ಲ ಒಂದು ಸಮಸ್ಯೆಗಳು ನಮ್ಮ ಬೆಂಗಳೂರಲ್ಲಿ ಅನುಭವಿಸ್ತಾ ಇದ್ದೀವಿ. ಆದರೆ ಇದೀಗ ನೀರಿನ ಸಮಸ್ಯೆ ರಾಜ್ಯಾದ್ಯಂತ ಎಲ್ಲ ಕಡೆ ಅನುಭವಿಸ್ತಾ ಇದ್ದೀವಿ. ಹಾಗಾದರೆ ಜನಗಳನ್ನು ಮಾತಾಡಿಸ್ತಾ ಹೋಗೋಣ, ಜನರನ್ನ ಮಾತಾಡ್ಸೋಣ. ಏನು ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಎಷ್ಟಿದೆ, ಏನು ಕತೆ ಅಂತ. ಯಾಕಂದರೆ ಮನೆಯವ್ರನ್ನ ಮಾತಾಡಿಸೋಂಥ ಸಂದರ್ಭದಲ್ಲಿ ಎಲ್ಲ ಗೊತ್ತಾಗುತ್ತೆ, ನೀರಿನ ಸಮಸ್ಯೆ ಎಷ್ಟು ಅನುಭವಿಸ್ತಾ ಇದ್ದಾರೆ, ಏನು ಕತೆ ಅನ್ನೋದನ್ನ ಮನೆಯವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಫಸ್ಟು ಕರೆಯೋಣ, ಅವ್ರು ಎಲ್ಲಿದ್ದಾರೆ, ಏನು ಕತೆ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ಹೆಂಗಿದೆ ನೀರಿನ ಸಮಸ್ಯೆ, ಏನು ಸಮಸ್ಯೆ ಹಿಂಗಾಗ್ತಾ ಇದೆ, ಏನು ಕತೆ ಅಂತ? ತುಂಬ ನೀರಿನ ಸಮಸ್ಯೆ ಸರ್. 15 ದಿವಸಕ್ಕೆ ಒಂದ್ಸತಿ ನೀರು ಬಿಡ್ತಾರೆ, ಅದರಲ್ಲಿ 4-5 ಬಿಂದಿಗೆ ಅಷ್ಟು ಬರುತ್ತೆ. ತುಂಬ ಕಷ್ಟ ಆಗಿದೆ. ಯಾವುದೋ ಒಂದು ಬೋರ್ ಇತ್ತು, ಅದು ಸ್ವಲ್ಪ ರಿಪೇರಿ ಆಗಿದೆಯಂತೆ. ಈಗ ಅದು ನೀರೂ ಸರಿಯಾಗಿ ಬರ್ತಾ ಇಲ್ಲ ನಮಗೆ. ಒಂಥರ ಹುಡುಕ್ಲು ಒಂದೊಂದು ಥರ ಬರುತ್ತೆ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ನಿಮ್ಮ ಏರಿಯಾದಲ್ಲಿ? ಹಂಗೆ ಹೆಂಗೋ ಅಂದರೆ ಬಿಡ್ತಾರೆ, ಅಂದರೆ ತುಂಬ ಡೈಲಿ ಬಿಡ್ತಾ ಇಲ್ಲ ನೀರು. ಕಷ್ಟ ಆಗಿದೆ ನಮ್ಗೆ ನೀರಿಗೆ. ವಾರದಲ್ಲಿ ಒಂದಿನ, 10 ದಿವಸಕ್ಕೆ ಒಂದಿನ ಆ ಥರ ಬಿಡ್ತಾರೆ. ಮೊದಲು ಚೆನ್ನಾಗಿತ್ತು, ಸ್ವಲ್ಪ ಪರವಾಗಿರ್ಲಿಲ್ಲ. ಈಗ ಅದು ಮಳೆ ಇಲ್ಲದೆ ಇರೋದಕ್ಕೇನೋ ಈಗ ಬೋರ್ ಬೇರೆ ಕೆಟ್ಟೋಗಿದೆಯಂತೆ, ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಕಷ್ಟ ಆಗ್ತಾಯಿದೆ ನಮ್ಗೆ ನೀರಿಗೆ. ನಿಮ್ಮ ಸಂಪಲ್ಲಿ ಏನಾದರೂ ನೀರು ಇವಾಗ? ಬನ್ನಿ 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 ಬನ್ನಿ. ಈ ಸಮಸ್ಯೆಗಳು ಬಹಳ ಅಂದ್ರೆ 1.5 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಒಂದು 4-5 ತಿಂಗಳಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪನೇ ಈಗ ಇದ್ದಿದ್ದು ಜಾಸ್ತಿ ಆಗ್ಬಿಟ್ಟಿದೆ. ನೋಡಿ. ಸಂಪು ಪ್ರತಿ ಬಾರಿ ತುಂಬ್ತಾ ಇತ್ತು ಸಂಪು, ಇವಾಗ ಹೆಂಗಿದೆ? ತುಂಬ್ತಾ ಇದೆ ನೋಡಿ, ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ತಳದಲ್ಲಿದೆ ನೀರು. ಇಷ್ಟು ಗಲೀಜಿದೆ, ಎಲ್ಲ ನಮ್ಗೆ ಕಷ್ಟ ಆಗ್ತಾ ಇದೆ. ಸ್ಕಿನ್ ಅಲರ್ಜಿಗಳು, ಕೆಮ್ಮು ಎಲ್ಲ ಬರ್ತಾ ಇದೆ. ನೋಡಿ, ಪ್ರತಿ ಬಾರಿ ಸಂಪು ತುಂಬಿರ್ತಾ ಇತ್ತು, ಬಟ್ ಇವಾಗ ಸಂಪಿಲ್ಲ, ಹೂಳಾಗ್ಬಿಟ್ಟಿದೆ ನೋಡಿ. ಎಲ್ಲ ಹೆಂಗಿದೆ ನೀರ್ ಇಲ್ದಿರ. ಸಂಪಲ್ಲಿ ನೀರೇ ಇಲ್ಲಲ್ಲ ಮೇಡಮ್? ನೀರೇ ಇಲ್ಲ ನೋಡಿ, ಹೆಂಗೆ ಕಷ್ಟ ಅನುಭವಿಸ್ತಾ ಇದೀವಿ ಅಂತ ನೀರಿಗೆ. ಈ ರೀತಿ ಸಮಸ್ಯೆ ಮುಂದುವರೆದ್ರೆ ಹೆಂಗಾಗುತ್ತೆ ಅಂತ ಅದೇ ನೋಡಿ ಸರ್, ಹೆಂಗ್ ಮಾಡ್ತಿರೋ ನೀರಿಗೆ. ಶಾಸಕರಿಗೆ ಅದು ಏನು ಹೇಳಿಲ್ವಾ ನೀವು, ನೀರು ಕುಡಿ, ಅದು ಮಾಡಿ ಅಂತ? ಮತ್ತೆ ಆಗಲ್ಲ, ಇಲ್ಲಾಗಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನಮ್ಗೆ. ಅಂದ್ರೆ ಈ ಬೇಸಿಗೆ ಸ್ಟಾರ್ಟ್ ಆಯ್ತು, ಇವಾಗ ಸ್ಟಾರ್ಟ್ ಆಗಿ ಇವಾಗ ನಾವು ಹಾಹಾಕಾರ ಮಾಡ್ತಾ ಇದ್ದೀವಿ. ಅದೇ ಮುಂದೆ ಇನ್ನ 2-3 ತಿಂಗಳು ಹೇಗಿರ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕಷ್ಟ ಆಗ್ತಾ ಇದೆ. ಅದೇ ಏನಾದ್ರು ವ್ಯವಸ್ಥೆ ಮಾಡಿ ನಮ್ಗೆ ನೀರಿಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ. ಅವಾಗ ಮಾತಾಡ್ತಾ ಇದ್ರಿ, ನೀವು ಹೇಳ್ತಾ ಇದ್ರಿ ಟ್ಯಾಂಕರ್ ಇಂದ ನಾವು ನೀರು ಓಡಿಸ್ತಾ ಇದ್ವಿ. ಟ್ಯಾಂಕರ್ದವ್ರು ಹೆಂಗೆ, ಏನು? ಸ್ವಲ್ಪ ಒಂದು 400-500 ರೂಪಾಯಿಗೆ ಎಮರ್ಜೆನ್ಸಿಗೆ ಯಾವಾಗನ್ನ ಒಂದ್ಸತಿ ಹೊಡಿಸ್ಕೊಳ್ತಾ ಇದ್ವಿ. ಈಗ 1000 ರೂಪಾಯಿವರೆಗೂ ಕೇಳ್ತಾರೆ. ಈಗ ಒಂದು ವಾರದಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. 1000 ಎಲ್ಲಿಂದ ತರೋದು? ನಮ್ಗೆ ನಾವು ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋರು, ಫ್ಯಾಕ್ಟ್ರಿಗಳಿಗೆ ಕಷ್ಟ ಆಗ್ತಾ ಇದೆ ನೋಡಿ ಸರ್.
ಸೊ ಸ್ಥಳೀಯ ಶಾಸಕರ ಬಗ್ಗೆ ಸೊ ಏನು ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಈಗಾಗಲೇ ನೀರಿನ ಸಮಸ್ಯೆ ತುಂಬಾ ಇದೆ. ಸೊ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸೊ ಕೆಲವೊಂದಿಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಜನ ಹೇಳ್ತಾ ಇದ್ದಾರೆ. ನೀವೇ ಅಲ್ಲ, ಕಾಂಗ್ರೆಸ್ BJP ಅಂತಲ್ಲ, ಯಾವುದರಿಂದ ಹೆಂಗೆ ಸಮಸ್ಯೆ ಹೇಳಕ್ ಬರಲ್ಲ. ಅಂದರೆ ಬಿಸಿಲು ಕಾಲದಲ್ಲಿ ಸ್ವಲ್ಪ ನೀರಿಗೆ ತೊಂದರೆನೇ. ಈಗ ಯಾವ ಪಕ್ಷದವ್ರು ಬಂದರೂ ಪರವಾಗಿಲ್ಲ, ನಮಗೆ ನೀರಿಂದ ತೊಂದರೆ ಹೋಗ್ಬೇಕಷ್ಟೆ. ನಮಗೆ ಬೇಕಾಗಿರೋದು ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅವ್ರು ಬಂದರೆ ಇವ್ರು ಬಂದರೆ ಅಂತ ಅಲ್ಲ, ಯಾರು ಬಂದರೂ ನಾವು ಓಟ್ ಹಾಕೋದಂತೂ ತಪ್ಪಲ್ಲ, ಹಾಕ್ತೀವಿ. ನಮಗೆ ನೀರು ವ್ಯವಸ್ಥೆ ಚೆನ್ನಾಗಿರ್ಬೇಕಷ್ಟೆ. ಓಕೆ, ಮಾತಾಡ್ತೀನಿ. ಅಮ್ಮ, ನೀರಿನ ಸಮಸ್ಯೆ ತುಂಬಾ ಆಗ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ, ನಿಮ್ಮ ಏರಿಯಾದಲ್ಲಿ ಹೆಂಗಿದೆ ಅಂತ? ಸರ್, ಈಗ ನಾವು ಆಗಲೇ 3 ತಿಂಗಳಿಂದ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಶಾಸಕರ ಗಮನಕ್ಕೆ, ಪಂಚಾಯತಿ ಮೆಂಬರ್ ಗಮನಕ್ಕೆ ಎಲ್ಲ ತಂದಿದ್ದೀವಿ. ಪಾಯಿಂಟ್ ಮಾಡಿಸಿದ ಮೇಲೆ ನಮಗೆ ಬೋರೆ ಹಾಕ್ಬಾರ್ದು, ಇಲ್ಲಿ ಈ ಲೇಔಟು ಯಾವುದಕ್ಕೂ ಏನೂ ಅನುಕೂಲ ಇಲ್ಲ. ಮತ್ತೇನು ಹೇಳ್ತಿದ್ದಾರೆ, ಈ ಲೇಔಟು ಯಾವುದಕ್ಕೂ ಇದೇ ಇಲ್ಲ, ಅದಕ್ಕೆ ನೀರು ಕೊಡಬೇಡ್ದು, ಯಾವುದು ನೀರಿಂದು ಡ್ರೈನೇಜ್ದು ಏನೂ ಇಲ್ಲ ಸಮಸ್ಯೆಗಳು. ಕೇಳಿದ್ರೆ MLA ಅವರು ಇದುವರೆಗೂ, ನಾನು ಇಲ್ಲಿ ಬಂದು 10 ವರ್ಷ ಆಗಿದೆ, ಇದುವರೆಗೂ ಒಂದು ದಿವಸ ನಾವು MLA ಲೇಔಟಲ್ಲಿ ನೋಡಿಲ್ಲ ಸರ್. ಓಟ್ ಮಾತ್ರ ಹಾಕ್ಸ್ಕೊಳ್ತಾರೆ. ಗೆದ್ದವ್ರು ಪಂಚಾಯತಿಯವರು, ತಾಲೂಕ್ ಪಂಚಾಯತಿಯವರು ಮೆಂಬರ್ಗಳು ಎಲ್ಲ ಇದ್ದಾರೆ. ಒಂದೊಂದು 4 ಮೆಂಬರ್ ಇದ್ದಾರೆ ನಮ್ಮ ಈ ಕಡೆ ಸರೌಂಡಿಂಗ್ಸಲ್ಲಿ. ಯಾರು ಕೇಳಿದ್ರು ಸಮಸ್ಯೆ ಮೇಲಿನವರು ನಮ್ಗೆ ಇದು ಕೊಟ್ಟರೆ ನಾವು ಮಾಡ್ತೀವಿ ಮೇಡಮ್, ನಮ್ದೇನು ತಪ್ಪಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ನೀರಿಂದು ಬಗೆಹರಿಸೋಕ್ಕೆ ಯಾರ ಕೈಲೂ ಆಗ್ತಿಲ್ಲ. ತುಂಬ ತೊಂದರೆ ಅನುಭವಿಸ್ತಾ ಇರೋರು ಜನಗಳಿಲ್ಲಿ. ಸರ್ಕಾರದವ್ರೇನು ಗೆದ್ದರು, ಎಲ್ಲೋ ಆರಾಮಾಗಿ ಇರೋ ನೀರೆಲ್ಲ ಕಾವೇರಿ ನೀರು. ಬೆಂಗಳೂರು ಜನನೂ ತುಂಬ ಕಷ್ಟಪಡ್ತಿದ್ದಾರೆ. ನಮಗಿಲ್ಲೇನು CMC ನೀರೇನಿಲ್ಲ ಸರ್, ಬರೀ ಬೋರಿಂದನೇ ನೀರು ಬರಬೇಕು, ಕುಡಿಯೋಕ್ಕೆ, ಮನೆ ಯೂಸ್ಗೆ, ಪ್ರತಿಯೊಂದಕ್ಕೂ ಬೋರಿಂದನೇ ನಾವು ಎಲ್ಲದೂ ಬಳಸೋದು. ಹಾಗಾಗಿ ಇರೋದು ಒಂದು ಬೋರು, ಅದು ಕೆಟ್ಟೋಗಿದೆ. ಮೊನ್ನೆ ಏನೋ ರಿಪೇರಿ ಆಗಿದೆ, ಹಿಂದೆ ಮತ್ತೆ ಕೆಟ್ಟೋಯ್ತಂತೆ. ಈಗ ಅರ್ಧ ಗಂಟೆ ಯಾವಾಗಾದರೂ ಕೇಳಿದ್ರೆ ವಾರಕ್ಕೊಂದು ದಿವಸ ಬರ್ತದೆ. 4 ದಿನಕ್ಕೆ 5 ದಿನಕ್ಕೆ ಲಾಸ್ಟ್, ಅದ್ರ ಮೇಲೆ ಇಲ್ಲ. ಓಡಿಸ್ಕೊಳ್ಳೋಕ್ಕೆ 1000 ರೂಪಾಯಿ ವಾರಕ್ಕೊಂದು ದಿವಸ ಕೊಡಬೇಕು. ನಾವು ಹೆಂಗೆ ಸರ್ ಜೀವನ ಮಾಡೋದು? ಈಗ ಬೇಸಿಗೆ ಆರಂಭ ಆಯ್ತಮ್ಮ, ಆರಂಭ ಆಗಿದ್ದ ಮುಂಚೆನೆ ಈಗ ಈ ರೀತಿ ಪ್ಲಾನ್ ಬಿಡ್ತಲ್ಲ ಸರ್ ಎಲ್ಲ. ಇವಾಗ ಸ್ಟಾರ್ಟ್ ಆದರೆ ಮಾರ್ಚ್ ಮೇನಲ್ಲಿ ಪರವಾಗಿಲ್ಲ, ಓಕೆ, ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು ಅನ್ಬೋದು. ನಮ್ಗಾಗಲೇ 3 ತಿಂಗಳು ನವಂಬರ್ ಡಿಸೆಂಬರಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲಿ ನೀರಿಗೆ. ಯಾರು ಕೇಳಿದ್ರು ಏನು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಹಾಕ್ಸ್ತೀವಿ, ಬೋರ್ ಹಾಕ್ಸ್ತೀವಿ ಅಂದವರು ಇವಾಗ ಆಗಲೇ ಇಲ್ಲ. ಬೇರೆ ಕಡೆಯಿಂದ ಕುಡಿಯೋಕ್ಕೆ, ಬಳಸೋಕ್ಕೆ ಓಡಿಸ್ಕೊತಾ ಇದ್ದೀವಿ. ಇದೇ ಥರ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ನಾವು ಯಾರಿಗೆ ಓಟ್ ಹಾಕಬೇಕು, ಯಾಕೆ ಓಟ್ ಹಾಕಬೇಕು ಅಂತ ಕೇಳಬೇಕಾಗುತ್ತೆ. ಈಗ ಅಂದ್ರೆ ನಮ್ಮ ನಾಯಕರನ್ನ ನಾವು ಗೆದ್ದಿ ಕಳಿಸಿರ್ತೀವಿ, ಯಾಕಂದ್ರೆ ನಮ್ಮ ಅಭಿವೃದ್ಧಿ ಮಾಡ್ಲಿ ಅಂತ. ಬಟ್ ಇವರು ಏನು ಮಾಡ್ತಾರೆ, ಯಾವ ಅಭಿವೃದ್ಧಿನೂ ಇಲ್ಲ. ಗೆದ್ಕೊಳ್ತಾರೆ ಅವ್ರುಗಳು, ಅವ್ರ ಮಕ್ಳುಗಳು, ಅವ್ರ ವಂಶ ಪಾರಂಪರ್ಯವಾಗಿ ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ. ಬಡವರು, ನಾವು ಕಷ್ಟಪಡೋರು ಕಷ್ಟಪಡ್ತಾನೆ ಇರ್ತೀವಿ. ಎಲ್ಲಿ ಮುಂದೆ ಬರ್ತೀವಿ ನಾವು ಹಿಂಗೆ ಇರೋದೇನೆ. MLAಗಳು ಗೆದ್ದವರು, MP ಗಳು ಅವ್ರ ಓಟ್ ಹಾಕ್ಸ್ಕೊಂತಾರೆ. ಇನ್ನು 5 ವರ್ಷಕ್ಕೊಂದ್ಸತಿ ನಾವು ಅವ್ರ ಮುಖಗಳು ನೋಡ್ತೀವಿ ಅಷ್ಟೇ. ಇಲ್ಲಿರೋ ಸ್ಥಳೀಯರನ್ನ ಕೇಳಿದ್ರೆ ಮೇಲ್ ಅಧಿಕಾರಿಗಳು ಕೊಟ್ಟರೆ ನಾವು ಮಾಡ್ತೀವಮ್ಮ ಅಂತಾರೆ. ಯಾರನ್ನು ಕೇಳಿದ್ರು ಸರ್ ಸಮಸ್ಯೆಗಳಿಗೆ? ಯಾರು ಆಲಿಸೋರು ಇಲ್ಲ, ಕೇಳೋರು ಇಲ್ಲ. ಆ ಥರ ಸಮಸ್ಯೆಗಳಿದೆ. ಓಕೆ, ದಿನನಿತ್ಯದಲ್ಲಿ ಅಂತಂದ್ರೆ ನಮ್ಮ ನೀರೇ ಬೇಕೇ ಬೇಕು. ಸೊ ಯಾವುದೇ ವಸ್ತು ನಾವು ತೊಳಿಬೇಕು, ಏನು ಮಾಡಬೇಕು ಅಂದ್ರೆ ನೀರೇ ಬೇಕು ಸರ್. ಊಟ ಇಲ್ಲ ಅಂದ್ರೆ ಒಂದ್ ದಿವಸ ಬೇಕಾದ್ರೆ ಇರ್ಬೋದು ಅಲ್ವಾ? ಊಟ ಇಲ್ಲ ಅಂದ್ರೆ ಬೇಕಾದ್ರೆ ಹೋಟ್ಲಲ್ಲಿ ಹೋಗಿ ಒಂದ್ ದಿವಸ ಹೆಂಗೋ ತಿಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂತೀವಿ. ನೀರಿಲ್ಲ ಅಂದ್ರೆ ಹೆಂಗ್ ಸರ್ ನಾವು ಇರೋಕ್ಕಾಗುತ್ತೆ? ಪ್ರತಿಯೊಂದಕ್ಕೂ ನೀರು ಬೇಕಲ್ವ? ಒಂದು ಪ್ರಾಣಿ ಪಕ್ಷಿಗಳಿಂದನೂ ಒಂದು ನೀರು ಬೇಕೇ ಬೇಕು. ಹಂಗಾಗಿ ನಮ್ಗೆ ಇವಾಗ ತಕ್ಷಣಕ್ಕೆ ನೀರೇ ಇಲ್ಲ ಅಂದಾಗ ಏನಾದರೂ ಗೆದ್ದಿರೋಂಥವ್ರು MLAಗಳಾಗಲಿ, ಇಲ್ಲಿನ ಸ್ಥಳೀಕರಾಗಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ಮಾಡ್ತಾ ಇಲ್ಲ. ನಾವು ಎಲ್ಲರನ್ನೂ ನೋಡಿ ಕಾಂಟ್ಯಾಕ್ಟ್ ಮಾಡಾಯ್ತು, ಅದು ಏನೇನೋ ಹೇಳ್ತಾರೆ, ಇವ್ರದ್ದು ಆಗಬೇಕು, AC ಇದೇ ಥರ ಸಮಸ್ಯೆಗಳು ಸರ್. ಯಾರು ಬಗೆಹರಿಸ್ತಾ ಇಲ್ಲ ಇಲ್ಲಿ. ಇದು ಎಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ, ಅಥವಾ ಒಂದು 2-3 ತಿಂಗಳಾಯ್ತಾ? ಏನು ಈ ಬೋರ್ಗಿನ ಸಮಸ್ಯೆ, ನಮಗೆ ನೀರು ಕೆಟ್ಟೋಗ್ತಾವಲ್ವಾ? ಈ ನೀರು 1000 ಅಡಿ ಕೊರೆದ್ರು ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಅದರಲ್ಲೂ 1 ವರ್ಷ ಓಡುತ್ತೆ ಅಷ್ಟೇ ಸರ್. ಲಾಸ್ಟ್ ಹೋದ ವರ್ಷ 1 ಬೋರ್ ಹಾಕಿದ್ರು, ಇವಾಗ ಆಗಲೇ ಇಲ್ಲ ಅದರಲ್ಲಿ ನೀರು. ವರ್ಷ ಸಮಸ್ಯೆಗಳು ಜಾಸ್ತಿ, ನೀರಿನ ಸಮಸ್ಯೆ ಜಾಸ್ತಿನೇ ಆಗ್ತಿದೆ ಸರ್. ಇದಕ್ಕೆ ಕೊನೆಯದಾಗಿ ನಾವು ಪರಿಹಾರ ಅಂತ ಹುಡುಕ್ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು ಅಂತ ಅದು ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಯಾರಿಂದ ಸಮಸ್ಯೆ ಬಗೆಹರಿತದೆ ಅವ್ರ ಹತ್ರ ನಾವು ಹೋಗಿ ರಿಕ್ವೆಸ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ಎಲ್ಲ ರೈಟಿಂಗಲ್ಲೆಲ್ಲ ಕೊಟ್ಟು ಪ್ರತಿಯೊಂದು ಮೆಂಬರ್ಗಳಿಗೂ 3 ಅವರ್ ಒಬ್ಬೊಬ್ರು ಮನೆ ಹತ್ರ ನಿಂತಿದ್ದು ಬಂದಿದ್ದೀವಿ. ಇನ್ನೂ ಅದು ಸಮಸ್ಯೆ ಬಗೆಹರಿದಿಲ್ಲ. ಯಾವ ಥರ ಹರಿಸ್ತಾರೆ ಅಂತಲೂ ನಮಗೆ ಗೊತ್ತಾಗ್ತಿಲ್ಲ. ನಮಗೆ ನೀರು ಬೇಕಷ್ಟೇ ಸರ್. ಥ್ಯಾಂಕ್ ಯು ಅಮ್ಮ. ಹಾಗೆ ಮಾತಾಡ್ಸ್ತಾ ಹೋಗ್ತೀನಿ. ಸೊ ಮುಂದಿನ ಮನೆ ನೋಡೋಣ. ಮುಂದಿನ ಮನೆಯಲ್ಲೂ ಕೂಡ ಯಾವ ರೀತಿ ನೀರಿನ ಸಮಸ್ಯೆ ಇದೆ, ಜನರು ಏನು ಹೇಳ್ತಾರೆ. ಯಾಕಂದ್ರೆ ಯಜಮಾನಿ ಅಂತ ಅಂದಾಗ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆ ಜೊತೆಗೆ ಈಗ ನೀರಿನ ಸಮಸ್ಯೆಯು ಕೂಡ ಜಾಸ್ತಿ ಆಗಿದೆ. ಸೊ ಬೇರೆ ಮನೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳಿದಾವೆ ಅಂತ ಬನ್ನಿ ನೋಡೋಣ. ಸ್ಪೀಡ್ ಪ್ಲಸ್ ಕರ್ನಾಟಕ.